ಈ ಮೈಲಾರಿ ಹೋಟೆಲ್ ದೋಸೆ ಯಾವ ಥರ ಇರುತ್ತೆ ಅಂತ ನಿಮಗೆಲ್ಲ ಕುತೂಹಲ ಇದ್ದೇ ಇರುತ್ತೆ. ಆ ಮೈಲಾರಿ ದೋಸೆ ಹಾಕೋದು ಹೆಂಗೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ನಮ್ಮ ತಾತನವರಾದ ಶ್ರೀ ಎನ್ ಮೈಲಾರ ಸ್ವಾಮಿ ಅವರು ಈ ದೋಸೆನ ಕಂಡಿಡ್ದಿದ್ದು. ಸೊ ಆ ಬ್ರಿಟಿಷರ್ಸ್ ಕಾಲದಿಂದನೂ ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವರು. ಅಕ್ಕಿಗೆ 1.5 ಲೀಟ್ರ್ ನೀರನ್ನ ನೆನೆ ಹಾಕೋಕ್ಕೆ 8 ಗಂಟೆಗಳ ಕಾಲ ಇಡಬೇಕು. ಅಕ್ಕಿಗೆ ನಾವು 8 ಅವರ್ ನೆನೆಸ್ಬೇಕು, ಆದರೆ ಈ ಉದ್ದಿನಬೇಳೆಗೆ 4 ಅವರ್ ನೆನೆಸಿದ್ರೆ ಸಾಕು. ಆ ಸಾಗು ಯಾವ ಥರ ಮಾಡ್ತಾರೆ ಅನ್ನೋ ಒಂದು ಕುತೂಹಲನ ನಾನಿವಾಗ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ಕೊಡ್ತೀನಿ. ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರೋಣ. ಮಿಕ್ಸ್ಚರನ್ನು ಈರುಳ್ಳಿಗೆ ಮಿಕ್ಸ್ ಮಾಡೋಣ ಬನ್ನಿ. ಈಗ ಮೈಸೂರು ಮೈಲಾರಿ ಸ್ಪೆಷಲ್ ಸಾಗು ರೆಡಿಯಾಗಿದೆ. ಈಗ ರುಚಿಕರವಾದ ಮೈಲಾರಿ ದೋಸೆ ತಯಾರಾಗಿದೆ. ನಾವು ಹಾಕ್ಕೊಂಡಿರೋ ಬೆಣ್ಣೆನ ಚೆನ್ನಾಗಿ ಸೋರ್ಕೋಬೇಕು. ಮಧ್ಯದಲ್ಲಿ ಇರೋಂಥ ಭಾಗ ಅಲ್ಲಿ ನಾವು ಸಾಗು ಹಾಕಿರ್ತೀವಿ. ಆ ಸಾಗು ಭಾಗನ ತಗೊಂಡು ಚಟ್ನಿಯಲ್ಲಿ ಅಜ್ಜಿಕೊಂಡು ತಿನ್ನಬೇಕು. ನಿಮಗೆ ರುಚಿ ಸಿಗೋದೇ ಇಲ್ಲಿ. ನಂಜನಗೂಡಿಗೆ ಹೋದಾಗೆಲ್ಲ ಮೈಸೂರು ಮೈಲಾರಿ ಹೋಟ್ಲಲ್ಲಿ ದೋಸೆ ಇಡ್ಲಿ ಎಲ್ಲ ಟೇಸ್ಟ್ ಮಾಡ್ತಿದ್ವಿ. ಬೆಂಗಳೂರಲ್ಲಿ ಯಾವಾಗಲೂ ಸಿಗ್ತಿರ್ಲಿಲ್ಲ. ಬಟ್ ಅದೇ ಅವ್ರ ಮಗಳೇ ಇಲ್ಲಿ ಮಾಡಿರೋದ್ರಿಂದ ನಾವು ಜಾಸ್ತಿ ಇಲ್ಲೇ ಹುಡುಕೊಂಬಂದು ತಿಂತಾ ಇರ್ತೀವಿ. ನಮಗೆ ಮೈಸೂರು ಮೈಲಾರಿ ಅಂತ ಬರೀ ಟಿ ವಿನಲ್ಲಿ ಕೇಳ್ತಾ ಇದ್ದೋ ನಾವೆಲ್ಲ. ಬಟ್ ಬೆಂಗಳೂರಿಗೆ ಬಂದಾಗ ಇದ್ರ ಸ್ವಾದನ ತೊಗೊಂಡಾಗಲೇ ಗೊತ್ತಾಯಿತು ಮೈಸೂರು ಮೈಲಾರಿ ದೋಸೆ ಅಂದರೆ ಹೇಗಿರುತ್ತೆ ಏನಂತ. ಅದು ಆ್ಯಕ್ಚುಲಿ ಅವರ ಡಾಟರೇ ನಡೆಸ್ತಾ ಇರೋದ್ರಿಂದ ಈ ಹೋಟೆಲು ಏನು ಟೇಸ್ಟ್ ಇದೆ ಮೈಸೂರು ಮೈಲಾರಿನಲ್ಲಿ ಅದೇ ಟೇಸ್ಟನ್ನು ಇಲ್ಲಿ ಕಾಪಾಡ್ಕೊಂಬಂದಿದ್ದಾರೆ. ಯಾವಾಗಲೂ ದೋಸೆ ಮೈಲಾರಿ ದೋಸೆ ಹುಡ್ಕೊಂಡೋಗಿ ಮೈಸೂರಲ್ಲಿ ತಿನ್ಕೊಂಡು ಬರ್ತೀವಿ. ಬಟ್ ಮೈಲಾರಿ ಹೆಸರು ನೋಡಿದ ತಕ್ಷಣ ಮೈಲ ಜುಮ್ ಅಂದ್ಬಿಡ್ತು. ಮೈಸೂರಿಗಿಂತ ಇಲ್ಲಿ ರುಚಿಕರವಾಗಿದೆ. ಬೆಂಗಳೂರಲ್ಲಿ ಎಲ್ಲರಿಗೂ ಕಳಕಳಿಯ ವಿನಂತಿ, ಬಂದು ಇಲ್ಲಿ ಒಂದ್ಸತಿ ಟ್ರೈ ಮಾಡಿ. ಮತ್ತೆ ಬೇರೆಲ್ಲೂ ಹೋಗಲ್ಲ, ಇಲ್ಲಿಂದ ಮೈಸೂರು ಹೋಗೋ ಅವಶ್ಯಕತೆಯೇ ಇರಲ್ಲ. ನಮ್ಮ ತಂದೆ ಹೆಸರು ಮೈಲಾರ ಸ್ವಾಮಿ, ನಾನೊಬ್ಬಳೇ ಮಗಳು. ನನ್ನ ಹೆಸರು ಹೇಮಾವತಿ. ನಾವು 4 ಜನ ಮಕ್ಕಳು. ಮೈಸೂರಲ್ಲಿ ನಜರುಬಾದಲ್ಲಿ ನಮ್ಮ ಅಣ್ಣ ಮಾಡ್ತಾಯಿದ್ದಾರೆ. ಅಗ್ರಾರದಲ್ಲಿ ನನ್ನ ತಮ್ಮ ಮಾಡ್ತಾಯಿದ್ದಾನೆ. ನಾವು ಇಲ್ಲೇ 2 ವರ್ಷದಿಂದ ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಇವಾಗ ಈ ಹೋಟ್ಲ್ ಇಟ್ಬಿಟ್ಟ ಮೇಲೆ ನಮಗೆ ಗೊತ್ತಾಯ್ತೈತೆ ನಮ್ಮ ತಂದೆ ಎಷ್ಟು ಹೆಸರುವಾಸಿಯಾಗಿದ್ದಾರೆ ಅಂತ. ನಮ್ಗೆ ಇನ್ನೂ ಖುಷಿ ಆಯ್ತಿದೆ. ಎಲ್ಲರೂ ಮೈಲಾರಿ ದೋಸೆ ಅಂತ ಬರ್ತಾರೆ ಕಸ್ಟಮರ್ಸು. ನಮಗೆ ನಮ್ಮ ಅಪ್ಪನ ಹೆಸರು ಕೇಳ್ತೇನೆ ನನಗೆ ತುಂಬ ಸಂತೋಷ ಆಯ್ತಿದೆ. ಈ ನಮ್ಮ ಮೈಲಾರಿ ಹೋಟೆಲು 1938ರಿಂದ ಇದೆ. ಅದು ನಮ್ಮ ತಾತನವರಾದ ಶ್ರೀ ಎನ್ ಮೈಲಾರ ಸ್ವಾಮಿ ಅವರು ಈ ದೋಸೆನ ಕಂಡಿಡ್ದಿದ್ದು. ಸೊ ಆ ಬ್ರಿಟಿಷರ್ಸ್ ಕಾಲದಿಂದನೂ ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವರು. ಮೈಸೂರಲ್ಲಿ ಮೂಲತಃ ಮಾದೇಶ್ವರ ಮೈಲಾರಿ ಅನ್ನೋ ಒಂದು ಹೋಟೆಲ್ ಇರೋದು, ಅದೇ ನಮ್ಮ ತಾತನವರ ಹೋಟೆಲ್ಲು. ಈಗ ನಮ್ಮ ದೊಡ್ಡ ಮಾವನವರು ನಡೆಸ್ತಾ ಇದ್ದಾರೆ. ಆಗಿನ ಕಾಲದಲ್ಲೇ ಮೈಲಾರಿ ಹೋಟ್ಲು, ನಮ್ಮ ಮಾವನವ್ರ ಹೋಟ್ಲಿಗೆ ಮೈಸೂರಿಗೆ MTR ಅವರು ಕೂಡ ಬಂದಿದ್ದರು. ಬಂದು ಅವರು ಇಲ್ಲಿ ಬೆಂಗಳೂರಿನಲ್ಲೇ ಓಪನ್ ಮಾಡಿ ಅಂತಲೂ ಕೂಡ ಅವ್ರನ್ನ ಕೇಳ್ಕೊಂಡಿದ್ರು. ಆದರೆ ಅವ್ರನ್ನ ಮಾವನವರು ಎಲ್ಲೂ ಬರೋದಕ್ಕೆ ಒಪ್ಪಲಿಲ್ಲ ಅವರು. ನಾವು ಇಲ್ಲಿ ಬೆಂಗಳೂರಿಗೆ ಬಂದಿದ್ದು 84ರಲ್ಲೇ ಬೆಂಗಳೂರಿಗೆ ಬಂದಿದ್ದು. ಆದರೆ ಇಲ್ಲಿ ಹೋಟ್ಲು ಮಾಡಿದ್ದು ಈಗ 2.5 ವರ್ಷ ಆಯಿತು ಹೋಟ್ಲು ಓಪನ್ ಮಾಡಿ. ಇಲ್ಲೂ ಎಲ್ಲ ಒಳ್ಳೆ ಕಸ್ಟಮರ್ ಇದ್ದಾರೆ, ಬರ್ತಾರೆ. ನಮ್ಮ ಇಲ್ಲಿ ಬಂದ ಕಸ್ಟಮರ್ಸ್ ಎಲ್ಲರೂ ಫೋನ್ ಮಾಡಿ ಮತ್ತು ಅವರು ಪಾರ್ಸಲ್ಸ್ ಎಲ್ಲ ತೆಗೆಸ್ಕೊಂಡು ಹೋಗ್ತಾರೆ. ಅಪಾರ್ಟ್ಮೆಂಟಲ್ಲಿರೋರು ಕೂಡ ಎಲ್ಲ ಅವರೇ ಫೋನ್ ಮಾಡಿ ತರಿಸ್ಕೊತಾರೆ. ನಾವು ಈ ಮೈಸೂರು ಮೈಲಾರಿ ಹೋಟೆಲ್ಲು 3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. ಯಾವುದೇ ರೀತಿ ಮಾರ್ಕೆಟಿಂಗ್ ಮಾಡಿದೆ, ಏನೂ ಮಾಡಿದೆ. ಅವತ್ತು ಸುಮ್ಮನೆ ಬಾಗಿಲು ತೆಗೆದಿದ್ದು ಜನ ಎಷ್ಟು ಪ್ರಶಂಸೆ ಕೊಟ್ಟು ಬಂದು ನಮ್ಮನ್ನು ಮೇಲೆ ಎಬ್ಬರಿಸಿದ್ರು ಅಂದರೆ ರಶ್ ಅನ್ನೋದು ಏನು ಅನ್ನೋದು ಗೊತ್ತಾಯಿತು ನಮಗೆ. ಅವತ್ತಿಂದ ಇವತ್ತಿನವರೆಗೂ ನಮಗೆ ಚೆನ್ನಾಗಿ ನಮ್ಮ ಕಸ್ಟಮರ್ಸು ಕೈ ಹಿಡಿತಾ ಬಂದಿದ್ದಾರೆ. ಅವರು ಆ ಟೇಸ್ಟ್ ಇದೆ, ಆ ಟೇಸ್ಟ್ ಮೂಲಕನೇ ನೀವು ಇನ್ನೂ ಉಳ್ಕೊಂಡಿದ್ದೀರಾ ಈ ಬನಶಂಕರಿ ಫಸ್ಟ್ ಸ್ಟೇಜಲ್ಲಿ ಅಂತ ನಮಗೂ ಆರೈಸಿ ಹೋಗ್ತಾರೆ. ಇಲ್ಲಿವರೆಗಾಯಿತು. ನನ್ನ ಹೆಸರು ರಾಘವೇಂದ್ರ ಅಂತ. ನಾನು ಈ ಹೋಟ್ಲಿಗೆ ಆಲ್ಮೋಸ್ಟ್ 1.5 ವರ್ಷದಿಂದ ಬರ್ತಾಯಿದ್ದೀನಿ. ಹೆಂಗೆ ನೀವು ಮೈಸೂರಲ್ಲಿ ಫೇಮಸ್ಸು, ಇಲ್ಲೂ ಅದೇ ರೀತಿ ಟೇಸ್ಟು. ಸೊ ನಾವು ಯಾವಾಗಲೂ ಬಂದರೆ ಜಾಸ್ತಿ ತಿನ್ನೋದು ದೋಸೆ ಮತ್ತು ಸಾಗು. ಆ ಮೈಸೂರು ಸೊಗಡು ಏನಿದೆಯಲ್ಲ, ಆ ದೋಸೆ ತಿಂದರೆ ನಿಮಗೆ ಮೈಸೂರಿಗೆ ಹೋದರೆ ನಿಮ್ಗೆ ಕಂಪ್ಲೀಟ್ ಆಗಬೇಕು ಅಂದರೆ ನಮ್ಮ ಅರಮನೆ ನೋಡ್ತೀವಿ, ಆಮೇಲೆ ಮೈಸೂರು ಜನ ಚಂದ, ಆ ಮೈಸೂರು ಮೈಲಾರಿ ದೋಸೆ ಚಂದ, ಆ ದೋಸೆ ವಿತ್ ಸಾಗು. ಸೇಮ್ ನಮ್ಮ ಬೆಂಗಳೂರು ಕರ್ಕೊಂಬಂದಿದ್ದೀರಾ. ನಿಮ್ಮದು ಬೆಣ್ಣೆ ಮಾತ್ರ ತುಂಬ ಪ್ಯೂರ್ ಆಗಿದೆ, ಅದು ಮಾತ್ರ ನಾನು ಹೇಳಬಲ್ಲೆ. ಇವೆಲ್ಲ ಫ್ಯಾಮಿಲಿ ಸಮೇತ ಬಂದುಬಿಟ್ಟು ಈ ಹೋಟ್ಲಿಗೆ ಒಂದು ವಿಸಿಟ್ ಮಾಡಿ ಅಂತ ನಾನು ಕೇಳ್ತೀನಿ.
ಈ ಮೈಲಾರಿ ಹೋಟೆಲ್ ದೋಸೆ ಯಾವ ಥರ ಇರುತ್ತೆ ಅಂತ ನಿಮಗೆಲ್ಲ ಕುತೂಹಲ ಇದ್ದೇ ಇರುತ್ತೆ. ನಾವು ಯಾವ ಥರ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ, ಆ ಇಂಗ್ರೀಡಿಯೆಂಟ್ಸು ಹಾಕಿ ನಿಮಗೆ ಎಷ್ಟು ಅವರ್ ಇಡಬೇಕು, ಆಮೇಲೆ ಹಿಟ್ಟಾದಮೇಲೆ ಅದೆಲ್ಲ ಫುಲ್ ಫರ್ಮೆಂಟೇಷನ್ ಆದಮೇಲೆ ಆ ಹಿಟ್ಟು ನೀವು ಆ ಮೈಲಾರಿ ದೋಸೆ ಹಾಕೋದು ಹೆಂಗೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಮೊದಲಿಗೆ 1 ಕಪ್ಪು ಇಡ್ಲಿ ರೈಸ್, ನೆಕ್ಸ್ಟ್ 1 ಕಪ್ಪು ದೋಸೆ ಅಕ್ಕಿ, 1 ಕಪ್ಪು ಕುಸ್ಲಕ್ಕಿ. ಈಗ 3 ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಈಗ ನೀರನ್ನು ಹಾಕಿ ತೊಳೆಯೋಣ. ಈ ಅಕ್ಕಿಯನ್ನು ತೊಳೆದಾಗಿದೆ. ಈಗ ಈ 3 ಗ್ಲಾಸ್ ಅಕ್ಕಿಗೆ 1.5 ಲೀಟ್ರ್ ನೀರನ್ನ ನೆನೆ ಹಾಕೋಕ್ಕೆ 8 ಗಂಟೆಗಳ ಕಾಲ ಇಡಬೇಕು. ಈಗ 3/4 ಕಪ್ಪು ಉದ್ದಿನ ಬೇಳೆ ಸಪ್ರೇಟಾಗಿ ನೆನೆಸಿಡುವ. ಉದ್ದಿನ ಬೇಳೆ ನಾವು 250 ಗ್ರಾಮ್ ತಗೊಂಡಿದ್ದೀವಿ. ಅಕ್ಕಿಗೆ ನಾವು 8 ಅವರ್ ನೆನೆಸ್ಬೇಕು, ಆದರೆ ಈ ಉದ್ದಿನ ಬೇಳೆಗೆ 4 ಅವರ್ ನೆನೆಸಿದ್ರೆ ಸಾಕು. ಬನ್ನಿ ಇವಾಗ ಉದ್ದಿನ ಬೇಳೆನ ತೊಳೆಯೋಣ. ಈಗ ಉದ್ದಿನ ಬೇಳೆ ತೊಳೆದಾಗಿದೆ. ಇದಕ್ಕೆ 1/2 ಲೀಟ್ರು ನೀರನ್ನು ನೆನೆಯೋದಕ್ಕೆ ಬಿಡೋಣ. ದೋಸೆ ಅಕ್ಕಿ ನೆನೆ ಹಾಕಾಯಿತು, ಅದು 8 ಅವರ್ ನೆನೆಯಬೇಕು. ಅದು ನೆನೆಯೋಕ್ಕಿಂತ ಮುಂಚೆ ನಿಮಗೆಲ್ಲ ಕುತೂಹಲ ಇರುತ್ತೆ, ಸಾಗು ಹೆಂಗಿರುತ್ತೆ ಮೈಲಾರಿ ದೋಸೆದು, ಆ ಸಾಗು ಯಾವ ಥರ ಮಾಡ್ತಾರೆ ಅನ್ನೋ ಒಂದು ಕುತೂಹಲನ ನಾನಿವಾಗ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ಕೊಡ್ತೀನಿ. ಫಸ್ಟು 2 ಈರುಳ್ಳಿ ಹಚ್ಕೊಂಡಿರಬೇಕು, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳು ಕಾಯಿ, 4 ರಿಂದ 5 ಮೆಣಸಿನ್ಕಾಯಿ. ಈ 4 ಇಂಗ್ರೀಡಿಯೆಂಟ್ನ ಅದರಲ್ಲಿ ಮೊದಲನೇದಾಗಿ ಈರುಳ್ಳಿನ ಒಂದು ನೀರಲ್ಲಿ ಬೇಯಿಸ್ಕೋಬೇಕು. ಒಂದು ಬಾಣಲಿ ತಗೊಂಡು ಅದಕ್ಕೆ 2 ಗ್ಲಾಸ್ ನೀರು ಹಾಕಿ ವೀಕ್ಷಕರೇ. ಈಗ ಈ ಈರುಳ್ಳಿ ಸ್ಮೂತ್ ಆಗೋ ತನಕ ಬೇಯಬೇಕು. ಈಗ ಈ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿಯನ್ನು ರುಬ್ಬಿಕೊಂಡು ಬರೋಣ. ಅರ್ಧ ಕಟ್ಟು ಕೊತ್ತಂಬರಿ, 3 ರಿಂದ 4 ಹಸಿಮೆಣಸಿನ್ಕಾಯಿ, ಆಮೇಲೆ ಅರ್ಧ ಹೋಳು ಕಾಯನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಇದನ್ನು ಮಿಕ್ಸಿಗೆ ರುಬ್ಬಕ್ಕೆ ಮುಂಚೆ ಸ್ವಲ್ಪ ನೀರು ಹಾಕಿ ರುಬ್ಬೋಣ. ಈ ಥರ ಫೈನ್ ಪೇಸ್ಟ್ ಆಗಿ ಬರಬೇಕು. ನೋಡಿ ಸ್ನೇಹಿತರೆ, ಈಗ ಈರುಳ್ಳಿ ಫ್ಲೇವರ್ ಹೆಂಗೆ ನೀರಲ್ಲಿ ಬಿಟ್ಕೊಂಡಿರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಈರುಳ್ಳಿ ಬೆಂದಿದೆ. ಮಿಕ್ಸ್ಚರನ್ನು ಈರುಳ್ಳಿಗೆ ಮಿಕ್ಸ್ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇವಾಗ ಈರುಳ್ಳಿ ಮತ್ತು ಈ ಮಿಕ್ಸ್ಚರನ್ನು ಎರಡೂ ಮಿಕ್ಸ್ ಮಾಡೋಣ. ಸ್ನೇಹಿತರೆ, ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಈಗ 5 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಮೈಸೂರು ಮೈಲಾರಿ ಸಾಗು ರೆಡಿ ಆಗುತ್ತೆ. ಸ್ನೇಹಿತರೆ, ಈಗ ಮೈಸೂರು ಮೈಲಾರಿ ಸ್ಪೆಷಲ್ ಸಾಗು ರೆಡಿಯಾಗಿದೆ. ಈಗ 8 ಗಂಟೆಗಳ ಕಾಲ ಅಕ್ಕಿ ನೆಂದಾಗಿದೆ. ಈ ಅಕ್ಕಿ ಅರ್ಧ ಭಾಗದಷ್ಟು ಮಿಕ್ಸಿಗೆ ಹಾಕೋಬೇಕು, ಆವಾಗ ನಿಮಗೆ ಒಳ್ಳೆ ಗ್ರೈಂಡಿಂಗ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ಥರ ಸ್ಮೂತ್ ಕನ್ಸಿಸ್ಟೆನ್ಸಿ ಸಂಪಣಕ್ಕಾಗಿ ಈ ಥರ ರುಬ್ಬಬೇಕು. ಈ ಥರನೇ ಫ್ಲೋ ಆಗಿ ಹೋಗಂಗೆ ನೀವು ರುಬ್ಬಬೇಕು. ಈಗ ಅಕ್ಕಿ ರುಬ್ಬಾಯಿತು. ಈಗ ಉದ್ದಿನ ಬೇಳೆಯನ್ನು ಅದೇ ಥರವಾಗಿ ರುಬ್ಬುವೋಣ. ಉದ್ದಿನ ಬೇಳೆ ಇವಾಗ ರುಬ್ಬಾಗಿದೆ. ಉದ್ದಿನ ಬೇಳೆ ಇದೇ ಥರ ಸಂಪಣ ಬರಬೇಕು. ಈಗ ಈ ಸಂಪಣ ಚೆನ್ನಾಗಿ ಕೈ ಆಡಿಸಿ ಒಂದು ಹದಕ್ಕೆ ತರಬೇಕು. ಈ 8 ಗಂಟೆಗಳ ಕಾಲ ಈ ಸಂಪಣಗಳನ್ನು ನೀವು ಫರ್ಮೆಂಟೇಷನ್ ಆಗೋಕ್ಕೆ ಇಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ 8 ಗಂಟೆಗಳ ಕಾಲ ಫರ್ಮೆಂಟೇಷನ್ ಆಯಿತು. ಉದ್ದಿನಬೇಳೆ ಮತ್ತು ಅಕ್ಕಿ ಈ ಎರಡನ್ನು ಇವಾಗ ಬೆರೆಸಿಕೊಂಡು ನಮ್ಮ ಮೈಲಾರಿ ದೋಸೆಯನ್ನು ಹಾಕೋಣ. ಈಗ ಈ ಉದ್ದಿನಬೇಳೆ ಸಂಪಣ ಮತ್ತು ಅಕ್ಕಿ ಸಂಪಣನ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೈಲಾರಿ ದೋಸೆಯನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಂಪಣಕ್ಕೆ ಬೆರೆಸಿಕೊಳ್ಳಿ. ಹಂಚು ಬಿಸಿಯಾಗಿರಬೇಕು. ಅದರ ಮೇಲೆ ತುಪ್ಪವನ್ನು ಹಾಕಿ ರೆಡಿ ಮಾಡ್ಕೋಬೇಕು. ಈ ಥರ ದೋಸೆಯಲ್ಲಿ ಪೋರ್ಸ್ ಬರುತ್ತಲ್ಲ, ಪೋರ್ಸ್ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಆ ದೋಸೆ ಸಾಫ್ಟ್ನೆಸ್ ನಿಮಗೆ ಬಾಯಿಗೆ ಗೊತ್ತಾಗುತ್ತೆ. 1 ನಿಮಿಷ ಆದಮೇಲೆ ದೋಸೆಗೆ ತುಪ್ಪವನ್ನು ಹಾಕುತ್ತಿದ್ದೀನಿ. ಈಗ ದೋಸೆ ಮಗುಜಿ ಎರಡನೇ ಸೈಡ್ ಬೇಯಿಸ್ತಾ ಇದ್ದೀವಿ ನೋಡಿ.
ನೋಡಿ, 2 ಕಡೆ ಬೇಯಿಸಾದ್ಮೇಲೆ ನಿಮ್ಮ ಮೈಲಾರಿ ದೋಸೆ ರೆಡಿಯಾಗಿದೆ. ಮೈಲಾರಿ ವಾಟರ್ ಈರುಳ್ಳಿ ಸಾಗು, ಸ್ಪೆಷಲ್ ಸಾಗು ದೋಸೆಗೆ ಹಾಕ್ತಾ ಇದ್ದೀನಿ ನೋಡಿ. ಈಗ ರುಚಿಕರವಾದ ಮೈಲಾರಿ ದೋಸೆ ತಯಾರಾಗಿದೆ. ಮೊದಲನೇದಾಗಿ ನಾವು ಹಾಕ್ಕೊಂಡಿರೋ ಬೆಣ್ಣೆನ ಚೆನ್ನಾಗಿ ಸೋರ್ಕೋಬೇಕು. ಮಧ್ಯದಲ್ಲಿ ಇರೋಂಥ ಭಾಗ ಅಲ್ಲಿ ನಾವು ಸಾಗು ಹಾಕಿರ್ತೀವಿ. ಆ ಸಾಗು ಭಾಗನ ತಗೊಂಡು ಚಟ್ನಿಯಲ್ಲಿ ಅಜ್ಜಿಕೊಂಡು ತಿನ್ನಬೇಕು. ನಿಮಗೆ ರುಚಿ ಸಿಗೋದೇ ಇಲ್ಲಿ. ಆ ಬೆಣ್ಣೆ, ಸಾಗು, ದೋಸೆ, ಚಟ್ನಿ 4 ಕಾಂಬಿನೇಷನ್ನು ನಿಮಗೆ ಈ ಬೈಟಲ್ಲಿ ಸಿಗುತ್ತೆ. ಈ ರುಚಿಕರವಾದ ಮೈಲಾರಿ ದೋಸೆ ಹೆಂಗೆ ಮಾಡೋದು ಅಂತ ಗೊತ್ತಾಗಿದೆ ನಿಮಗೆಲ್ಲ. ನಮಗೆ 3 ವರ್ಷಗಳಿಂದ ಹಳೆ ಕಸ್ಟಮರ್ಸ್ ಇದ್ದೇ ಇದ್ದಾರೆ. ಅವರು ಈ ರುಚಿ ದೋಸೆಯನ್ನು ತಿಂದು ನಮ್ಮನ್ನು ಆರೈಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮಗೆ ಹೊಸ ಕಸ್ಟಮರ್ಸ್ ನೀವುಗಳು ನಿಮ್ಮ ಕುಟುಂಬ ಸಮೇತ, ಫ್ರೆಂಡ್ಸ್ ಸಮೇತ ನಮ್ಮ ಹೋಟ್ಲಿಗೆ ಬಂದು ಈ ಖುಷಿ ಜೊತೆ ಪಾಲ್ಗೊಳ್ಳಬೇಕಾಗಿ ವಿನಂತಿ. ನಮಸ್ಕಾರ.